ಚಿಂತನೆ: ಮಾತಾ ಪಿತೃಗಳನ್ನು ಗೌರವಿಸೋಣ. ಯನ್ಮಾತಾ ಪಿತರೋ ವೃತ್ತಂ ತನಯೇ ಕುರುತಃ ಸದಾ ನ ಸುಪ್ರತಿಕರಂ ತತ್ತು ಮಾತ್ರ ಪಿತ್ರಾಚ ಯತ್ಕೃತಂ ಎಂದಿದೆ ಸುಭಾಷಿತ. ಅಂದರೆ ತಾಯಿ ತಂದೆಗಳು ಮಕ್ಕಳನ್ನು ಸಲಹುವುದಕ್ಕಾಗಿ ಎಷ್ಟು ಕಷ್ಟಪಡುತ್ತಾರೆಂಬುದನ್ನು ಗಮನಿಸಿದರೆ ಯಾವ ಮಗುವು ತಾಯಿ ತಂದೆಗಳ ಉಪಕಾರವನ್ನು ತೀರಿಸಲು ಸಾಧ್ಯವಾಗುವುದು? ಆದುದರಿಂದಲೇ ಸನಾತನ ಧರ್ಮದಲ್ಲಿ ಮಾತಾ ಪಿತೃಗಳಿಗೆ ನೀಡುವ ಸ್ಥಾನ ಅತಿ ಮಹತ್ವದ್ದು. ಅಂತಹ ಹಿರಿಯರಿಗೆ ಇಂದು ಯಾವ ರೀತಿ ನೋಡಲಾಗುತ್ತಿದೆ ಎಂಬ ಅಂಶ ಎಲ್ಲರಿಗೂ ತಿಳಿದಿರುವಂತಹದ್ದೇ. ಆದರೆ ನಿನ್ನೆ ಆದ ತಪ್ಪನ್ನು ಇಂದು ಹಾಗೂ ಮುಂದೆಯೂ ಮಾಡುವ ಬದಲು ತಪ್ಪನ್ನು ತಿದ್ದಿಕೊಂಡು ಮುಂದೆ ಸಾಗಬೇಕಾದ ಧರ್ಮ ನಮ್ಮಗಳದು. ಭಾರತೀಯರಾದ ನಾವು ವೇದವನ್ನು, ಸನಾತನ ಸಂಸ್ಕೃತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ಇದರಲ್ಲಿ ಯಾರು ಯಾರಿಗೆ ಪೂಜ್ಯ ಸ್ಥಾನಗಳನ್ನು ನೀಡಬೇಕು ಎಂಬ ಮಾಹಿತಿಯನ್ನು ಶತಶತಮಾನಗಳಿಂದ ನಮಗೆ ತಿಳಿಸುತ್ತಾ ಬಂದಿದ್ದಾರೆ. ಅಂತಹ ಸಂಸ್ಕೃತಿಯ ಆಧಾರವೇ ವೇದಗಳು. ವೇದಗಳಲ್ಲಿ ಮೊದಲ ಸ್ಥಾನ ಮಾತೃದೇವೋಭವ, ಅನಂತರ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬುದಾಗಿದೆ. ನಮ್ಮ ದೇಶದಲ್ಲಿ ಎಂದಿನಿಂದಲೂ ಜನ್ಮ ನೀಡಿದ ಮಾತಾಪಿತೃಗಳಿಗೆ ಪ್ರಾತಿನಿಧ್ಯವನ್ನು, ಗೌರವವನ್ನು ನೀಡುತ್ತಾ ಬರಲಾಗಿದೆ. ತಾಯಿಯು ಕಣ್ಣಿಗೆ ಕಾಣುವ ದೇವರು ಎಂದು ಉಪನಿಷತ್ತುಗಳಲ್ಲೂ ಕೂಡ ಘೋಷಿಸಿದೆ. ಮಕ್ಕಳ ಪಾಲನೆ, ಪೋಷಣೆ ಮಾಡುವ ಮಹತ್ತರ ಕಾರ್ಯದಲ್ಲಿ ತಾಯಿ ತಂದೆಯರ ಪಾತ್ರ ಅಮೂಲ್ಯವಾದುದು. ಅವರು ಮಕ್ಕಳೊಂದಿಗೆ ಮಕ್ಕಳಾಗಿ, ಹಿರಿಯರೊಂದಿಗೆ ಹಿರಿಯರಾಗಿ ವರ್ತಿಸುವ ವ್ಯಕ್ತಿತ್ವ ಅವರುಗಳದ್ದು. ಅವರು ನಮ್ಮ ಪರಿಶುದ್ಧ ಪ್ರೇಮದಿಂದ ಮಕ್ಕಳನ್ನು ಉನ್ನತ ಚಿಂತನೆಗಳ ಬೀಜಗಳನ್ನು ಬಿತ್ತುತ್ತಾ ತಮ್ಮ ಬದುಕನ್ನು ಹಾಗೂ ತಮ್ಮ ಮಕ್ಕಳ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಾರೆ. ಸ್ವಾಧೀನಂ ಸಮತಿಕ್ರಮ್ಯಂ ಮಾತರಂ ಪಿತರಂ ಗುರುಂ ಅಸ್ವಾಧೀನಂ ಕಥಂ ದೈವಂ ಪ್ರಕಾರೈರಭಿರಾಧ್ಯತೆ ಎಂದಿದೆ. ಅಂದರೆ ತಾಯಿ, ತಂದೆ, ಗುರು ಈ ಮೂವರು ಪ್ರತ್ಯಕ್ಷವಾಗಿ ಕಾಣುವ ದೇವರುಗಳು. ಇವರನ್ನು ಉಲ್ಲಂಘಿಸಿ ಕಣ್ಣಿಗೆ ಕಾಣದ ದೇವರನ್ನು ಆರಾಧಿಸುವ ಪ್ರಕಾರವಾದರೂ ಯಾವುದು ಎಂದು ಪ್ರಶ್ನಿಸಿದ್ದಾನೆ. ತಂದೆ ತಾಯಿಯರು ಮಕ್ಕಳ ಪಾಲನೆ, ಪೋಷಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸುತ್ತಾರೆ. ಅವರುಗಳು ಆರ್ಥಿಕವಾಗಿ ಸಬಲರಲ್ಲದವರಾದರೆ ತಮ್ಮ ಎಲ್ಲ ಕಷ್ಟಗಳನ್ನು ತಾವೇ ಅನುಭವಿಸುತ್ತಾ ತಮ್ಮ ಮಕ್ಕಳಿಗೆ ಯಾವುದೇ ನೋವಾಗದಂತೆ ಬೆಳೆಸುತ್ತಾರೆ. ತಾಯಿ ಮಕ್ಕಳಿಗೆ ಸಂಸ್ಕಾರವನ್ನು ನೀಡುವಲ್ಲಿ ತ್ಯಾಗ ಮಾಡುತ್ತಿದ್ದರೆ, ತಂದೆಯಾದವನು ಮಕ್ಕಳಿಗೆ ಬೇಕಾದ ಆರ್ಥಿಕ, ಸಾಮಾಜಿಕ ವಿಷಯಗಳ ಕಡೆ ಗಮನ ಕೊಡುತ್ತಾನೆ. ಈ ಇಬ್ಬರು ಮಕ್ಕಳ ಉನ್ನತಿಗಾಗಿ ಮಾಡುವ ಪ್ರತಿಯೊಂದು ಕಾರ್ಯವೂ ಶ್ಲಾಘನೀಯವಾದದ್ದು. ಹಾಗಾಗಿ ಮಕ್ಕಳಾದ ನಾವು ಎಂದಿಗೂ ಅವರುಗಳಿಗೆ ನೋವನ್ನು ನೀಡಬಾರದು. ಅವರು ಜೀವಂತ ಇರುವಾಗ ಅವರನ್ನು ಪ್ರೀತಿ, ಗೌರವದಿಂದ ಕಾಣಬೇಕು. ಇಷ್ಟು ಮಾಡಿದರೆ ನಾವು ದೇವರ ಮನೆಯಲ್ಲಿ ಭಗವಂತನಿಗೆ ಪೂಜೆ ಸಲ್ಲಿಸದಿದ್ದರೂ ನಮಗೆ ಪುಣ್ಯ ದೊರಕುತ್ತದೆ ಎಂಬುದೇ ಈ ಸುಭಾಷಿತದ ಭಾವಾರ್ಥ. ಭಾರತೀಯರಾದ ನಾವು ಈ ಶ್ಲೋಕವನ್ನು ಕೇಳಿರುತ್ತೇವೆ. ವಾಗರ್ತಾವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ಯಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಇದು ಮಹಾಕವಿ ಕಾಳಿದಾಸನ ರಘುವಂಶದ ಮೊದಲ ಶ್ಲೋಕ. ಇದರಲ್ಲಿ ಅವನು ಶಿವ ಪಾರ್ವತಿಯರನ್ನು ಸದಾ ಸರ್ವದಾ ಒಟ್ಟಾಗಿದ್ದು ನಮ್ಮನ್ನೆಲ್ಲ ರಕ್ಷಿಸಬೇಕೆಂಬ ಕೋರಿಕೆಯನ್ನು ಸಲ್ಲಿಸುತ್ತಾನೆ. ಹಾಗಾಗಿ ನಮಗೆಲ್ಲರಿಗೂ ಪರಮ ಪೂಜ್ಯರಾದ ತಂದೆ ತಾಯಿಯರು ಎಂದರೆ ಶಿವಪಾರ್ವತಿಯರು.